ಬಿದ್ದಲ್ಲಿಯೇ ಎದ್ದು ನಿಲ್ಲುವ ಕನಸಿನಲ್ಲಿ ದಳಪತಿಗಳಿದ್ದಾರೆ. ಜೀವನದಲ್ಲೂ ಹಾಗೆ ಅಲ್ಲ, ಎಲ್ಲಿ ಬೀಳ್ತೀವಿ ಅಲ್ಲೇ ಎದ್ದೇಳುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಮತ್ತೆ ತವರನ್ನ ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಹರಿದು ಬಂದಂತ ಜನಸಾಗರದ ನಡುವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ರು. ಅಲ್ಲದೆ ಸಮಾವೇಶದಲ್ಲಿ ಕುಮಾರಸ್ವಾಮಿ ರಾಜ್ಯದ ಸಿಎಂ ಆಗ್ಲಿ ಅನ್ನೋ ಘೋಷಣೆಗಳೆಲ್ಲ ಮೊಳಗ್ತು. ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ನವರು ರೇವಣ್ಣ ಹಾಗೂ ಕುಟುಂಬವನ್ನ ಮುಗಿಸೋಕೆ ಸಂಚು ಮಾಡಿದ್ದಾರೆ. ರೇವಣ್ಣಗೆ ಒಳ್ಳೆಯ ಸಮಯ ಬಂದೇ ಬರುತ್ತೆ, ಜೆಡಿಎಸ್ ಅನ್ನ ನಿರ್ನಾಮ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಘರ್ಜಿಸಿದ್ರು. ಕುಮಾರಸ್ವಾಮಿ ಕೂಡ ಮಾತಾಡಿದ್ರು. ಇವತ್ತು ಎದುರಾಳಿಗಳು ನನ್ನ ಬದುಕಿನ ಜೊತೆಗೆ ಆಟವಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ರೇಸ್ ನಡೀತಾ ಇದೆ. ಸಂಪದ್ಭರಿತವಾದ ರಾಜ್ಯದಲ್ಲಿ ಲೂಟಿಕೋರರ ಸರ್ಕಾರ ಇದೆ ಅಂತ ಅವರ ಕಿಡಿ. ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತಾಡಿದ್ರು. ರಾಜ್ಯದ ಜನ ಮತ್ತೆ ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಕುಮಾರಣ್ಣ ಮತ್ತೆ ಸಿಎಂ ಆಗಿಯೇ ಆಗ್ತಾರೆ ಅಂತ ಭವಿಷ್ಯವನ್ನ ನೋಡಿದ್ರು. ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು. SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವಿ ಬನ್ನಿ. ಇವತ್ತು SIT ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳ್ತಾರೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯ ಸಂಪದ್ಭರಿತವಾದಂತಹ ರಾಜ್ಯ. ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನ್ ನೋಡ್ತಾ ಇದ್ದೀವಿ. ನನ್ನ ರೈತ ಬಂಧುಗಳ ಬದುಕಿನ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ 2.5 ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀವಿ. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲಿರ್ತಕ್ಕಂಥದ್ದು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ರಾಜ್ಯ ಸರ್ವಾಂಗನೇ ಪ್ರತಿ ಹಂತದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ನಿಖಿಲ್ ಕುಮಾರಸ್ವಾಮಿ ನಾಳೆ ಏನಾಗ್ತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದು ನನ್ನ ಹಣೆ ಬರ. ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು. ಮುಂದಿನ ವಿಧಾನಸಭೆ ಚುನಾವಣೆಗೆ ಈಗಾಗಲೇ JDS ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಜನತಾದಳ ಇಬ್ಬಾಗ ಆಗಿ ಜಾತ್ಯತೀತ ಜನತಾದಳ ಸ್ಥಾಪನೆಯಾಗಿ 25 ವರ್ಷಗಳಾದ ಬೆನ್ನಲ್ಲೇ ಹಾಸನದಲ್ಲಿ ಇವತ್ತು ದೊಡ್ಡಗೌಡರ ಕುಟುಂಬ ಆರ್ಭಟ ಜೋರಾಗಿಯೇ ಇತ್ತು. ಲೋಕಸಭೆ ಚುನಾವಣೆ ವೇಳೆ ಹಾಸನದಲ್ಲಿ ನಡೆದ ಮಹಾಯುದ್ಧ ಕೆದಕಿ ದೊಡ್ಡಗೌಡರ ಆದಿಯಾಗಿ HDK, ರೇವಣ್ಣ, ನಿಖಿಲ್, ಸೂರಜ್ ಎದುರಾಳಿಗಳ ವಿರುದ್ಧ ಗುಡುಗಿದ್ದಾರೆ. ಹಾಸನದಲ್ಲಿ ದೇವೇಗೌಡರ ಕುಟುಂಬ ಮುಗಿಸಿದ್ರೆ JDS ಮುಗಿತ್ತು ಅಂತ ಪಿತೂರಿ ನಡೆಸಿದರು. ಆದರೆ ಅದು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ದೇವೇಗೌಡರು ಸಾರಿದ್ದಾರೆ. ಅಷ್ಟೇ ಅಲ್ಲ, HDK ಮತ್ತೆ ಸಿಎಂ ಆಗುವ ಕೂಗು ವ್ಯಕ್ತವಾಗಿದ್ದು, ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರುವ ಸುಳಿವನ್ನು ಮತ್ತೆ ಕೊಟ್ಟಿದ್ದು ವಿಶೇಷ. ಹಾಸನದ ಸಮಾವೇಶದ ಮೂಲಕ JDSಗೆ ಬಹುದೊಡ್ಡ ಟಾನಿಕ್ ಸಿಕ್ಕಂತಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ನಲುಗಿದ್ದ JDS ಈಗ ಮತ್ತೆ ಪುಟಿದೇಳಲು ಹಠ ತೊಟ್ಟು ನಿಂತಿದ್ದು, ಸಕ್ಸಸ್ ರೇಟ್ ಎಷ್ಟು ಹೆಚ್ಚಾಗುತ್ತೆ, ವಿರೋಧಿಗಳಲ್ಲಿ ಯಾರೆಲ್ಲ ಚಿತ್ತಾಗ್ತಾರೆ ಕಾದು ನೋಡಬೇಕು. ಅನಿವಾರ್ಯ ಇತ್ತು JDSಗೆ ಅಂತ ಅನ್ಸುತ್ತೆ ಈ ಇಂಥ ಒಂದು ಸಮಾವೇಶ. ಯಾಕೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2 ದೊಡ್ಡ ಸಮಾವೇಶ ಹಾಸನದಲ್ಲಿ ಮಾಡಿದ್ರು. ಎಕ್ಸಾಕ್ಟ್ಲಿ. ಸೊ ಅದಾದ ನಂತರವೂ ಕೂಡ ಈ ಪ್ರಜ್ವಲ್ ರೇವಣ್ಣ ಕಥೆ ಎಲ್ಲ ಆದಮೇಲೆ ಭದ್ರಕೋಟೆನೇ ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ಇವತ್ತಿನ ಮಟ್ಟಿಗೆ ಒಂದು ಸ್ವಲ್ಪ ಬೂಸ್ಟ್ ಕೊಟ್ಟಿದೆಯಾ ಈ ಕಾರ್ಯಕ್ರಮ ಅಂತ. ಅದರಲ್ಲಿ ನೋ ಡೌಟು. ಯಾಕೆ ಅಂತಂದರೆ ಇದು ಬೇಕಾಗಿದ್ದು. ಪ್ರಮುಖವಾಗಿ 5 ಅಂಶಗಳನ್ನು ಇದರಲ್ಲಿ ನೋಡ್ಕೊಳ್ಬೇಕಾಗಿರೋದು. ಒಂದು, ಕಾಂಗ್ರೆಸ್ಗೆ ನೀವು ಹೇಳಿದಂಗೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಮಾಡಿತು. ಸಮಾವೇಶಗಳನ್ನು 2 ಸಮಾವೇಶಗಳನ್ನು ಮಾಡಿಕೊಳ್ತು. ಅದಕ್ಕೆ ಉತ್ತರವನ್ನು ಕೊಡಲೇಬೇಕಾಗಿತ್ತು. ಹಾಗಾಗಿ ಮೊದಲನೇದು ಅದಾದರೆ, ಎರಡನೇದರಲ್ಲಿ ರೇವಣ್ಣ ಕುಟುಂಬಕ್ಕೆ ಕಾಂಗ್ರೆಸ್ ಕೊಡ್ತಾ ಇದ್ದಂಥ ಕಿರುಕುಳ, ಅದು ಪ್ರಜ್ವಲ್ ವಿಚಾರ ಅಂತ ಅಷ್ಟೇ ಅಲ್ಲ, ಸ್ವತಃ ರೇವಣ್ಣ ಅವರಿಗೂ ಆಗಿದ್ದು, ಏನೆಲ್ಲ ಬೆಳವಣಿಗೆಗಳಾಯಿತು, ಯಾವ ರೀತಿ ಆಯಿತು ಅನ್ನುವಂಥ ಉತ್ತರವನ್ನು JDSನಿಂದ ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದಾಯಿತು. ಮೂರನೆಯದು, ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ತುಂಬಬೇಕಾಗಿತ್ತು, ಉತ್ಸಾಹ ತುಂಬಬೇಕಾಗಿತ್ತು, ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ನಾವಿನ್ನೂ ಗಟ್ಟಿಯಾಗಿದ್ದೀವಿ, ಇಲ್ಲೇ ಇದ್ರೆ ಪಕ್ಷ ತಳಮಟ್ಟದಲ್ಲಿ ಕಳ್ಕೊಂಡು ಹೋಗ್ಬಿಡುತ್ತೆ, ವಾಶ್ಔಟ್ ಆಗೋಂಥ ಪರಿಸ್ಥಿತಿ. ಬಟ್ JDSಗೆ ಇನ್ನೂ ಅಂಥದ್ದಿಲ್ಲ. ಬಟ್ ಅವಾಗವಾಗ ಇಂತಹ ಉತ್ಸಾಹವನ್ನು ತುಂಬುವಂಥ ಕೆಲಸಗಳಾಗಬೇಕು. ಆ ನಿಟ್ಟಲ್ಲಿ ಮೂರನೆಯದು ಕಾರ್ಯಕರ್ತರಿಗೆ ಕೊಡುವಂಥ ಮೆಸೇಜ್ ಆಯಿತು. ನಾಲ್ಕನೆಯದು ಮುಖ್ಯವಾಗಿ, ಈಗ ಬೆಂಗಳೂರಿನ ಚುನಾವಣೆ ಇದೆ, GBA ಚುನಾವಣೆ ಇದೆ, ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು.
ಐದನೆಯದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುತ್ತೆ. ಅದೇ ZPTP ಎಲೆಕ್ಷನ್ ಅವುಗಳಿಗೆ ಪ್ರಿಪರೇಷನ್ ಆಗಬೇಕು. ಹಾಗಾಗಿ ಅದರ ಜೊತೆಗೆ ಇವ್ರದ್ದು 25ನೇ ವರ್ಷ. ಸೊ ಆ ವಾರ್ಷಿಕೋತ್ಸವದ ನಿಟ್ಟಿನಲ್ಲಿ ಸಮಾವೇಶವನ್ನ ಮಾಡಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಕ್ರೋಢೀಕರಣವಾಗಿ ಒಂದು ಮೆಸೇಜ್ ಅನ್ನ JDS ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಬೇಕಾಗಿತ್ತು. ಹಾಗಾಗಿ ಹಾಸನದಿಂದಲೇ ಮೆಸೇಜ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಇಲ್ಲಿಗೆ ಮುಗಿತಾ ಇಲ್ಲ, ಇವ್ರದ್ದು ಇನ್ನೂ ಸಮಾವೇಶಗಳಿದೆ. ಒಂದು ಹಾಸನದಲ್ಲಾಗಿದೆ, ಇನ್ನೊಂದು ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೊಂದು ಸಮಾವೇಶ ಇದೆ. ಜೊತೆಗೆ ಮುಂಬೈ ಕರ್ನಾಟಕದಲ್ಲಿ ಒಂದು ಮಾಡ್ತಾರೆ, ಅದು ಹುಬ್ಬಳ್ಳಿ ಮಾಡ್ತಾರೋ ಧಾರವಾಡ ಮಾಡ್ತಾರೋ ಎಲ್ಲೋ ಕಡೆ ಮಾಡ್ತಾರೆ. ಅಲ್ಲೊಂದಿದೆ, ಬೆಂಗಳೂರು ಅಥವಾ ಮೈಸೂರಲ್ಲೋ ಒಂದು ಮಾಡ್ತಾರೆ. ಒಟ್ಟು 4 ಸಮಾವೇಶಗಳನ್ನ ದೊಡ್ಡದಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮಾಡ್ತಾರೆ. ಬಟ್ ಇವತ್ತು ಈ ರಾಜಕೀಯವೆಲ್ಲ ಒಂದು ಕಡೆಗಿಡಿ, ಅವರು ಇವ್ರ ಮೇಲೆ, ಇವ್ರು ಅವ್ರ ಮೇಲೆ, ಇವರೆಲ್ಲ ಲುಕ್ ಆಟ್ ದ ಮ್ಯಾನ್. ಆ JDSನಲ್ಲಿರುವಂಥ ನಮ್ಮ ರಾಜ್ಯದ ಹೆಮ್ಮೆ ಪಡಬೇಕಾಗಿರುವಂತಹ ವ್ಯಕ್ತಿ ಮಾಜಿ ಪ್ರಧಾನಿ ಒಬ್ಬರೇ ಒಬ್ಬರು, ಅದು ದೇವೇಗೌಡರು. ಈ ವಯಸ್ಸಲ್ಲಿ ಅವ್ರು ಮಾತನಾಡ್ತಾ ಇರುವಂಥ ಮಾತುಗಳು, ಆ ಶಕ್ತಿ, ಆ ಉತ್ಸಾಹ, ಅದರಲ್ಲಿ ರಾಜಕೀಯವನ್ನ ಪಿಕ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾವು ಪಿಕ್ ಮಾಡ್ಕೊಳ್ಬೇಕಾಗಿರೋದೇನು, ಒಬ್ಬ ವ್ಯಕ್ತಿ ಒಂದು ಗುರಿಯನ್ನ ಇಟ್ಕೊಂಡಾಗ ಅವನಿಗೆ ಛಲ ಹೇಗೆ ಬರುತ್ತೆ, ಅದಕ್ಕೆ ವಯಸ್ಸು ಯಾವ ಲೆಕ್ಕನೂ ಇರೋದಿಲ್ಲ ಅಂತ ಅರ್ಥ. ನಿಮಗೆ ಗುರಿ ಇದ್ದು ಬಿಟ್ರೆ ಛಲ ಹೇಗೆ ನಿಂತ್ಕೊಳ್ಳುತ್ತೆ, ವಯಸ್ಸು ಯಾವ ಲೆಕ್ಕಕ್ಕೂ ಬರೋದಿಲ್ಲ, ಯಾವ ಅಲುಗಾಡೋದೂ ಇಲ್ಲ, ಏನೂ ಇಲ್ಲ. ಮಾತುಗಳಲ್ಲೂ ಅಷ್ಟೇ ಕಠೋರತೆ ಇರುತ್ತೆ. ಹಾಗಾಗಿ ವ್ಯಕ್ತಿಗಳಿಗೆ ಗುರಿ ಇರಬೇಕು. ಗುರಿ ಏನವರಿಗೆ? ತಮ್ಮ ಪಕ್ಷವನ್ನು ಮುನ್ನಡೆಸಬೇಕು, ತಮ್ಮ ಪಕ್ಷ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ತಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಆಗಿ ಇರಬೇಕು ಅನ್ನುವಂಥದ್ದು ಅವ್ರಿಗೊಂದಿದೆ. ಆ ನಿಟ್ಟಿನಲ್ಲಿ ದೇವೇಗೌಡರು ಈ ವಯಸ್ಸಿನಲ್ಲಿ ತೋರಿಸ್ತಾ ಇರುವಂಥ ಶಕ್ತಿ, ಆ ಮಾತುಗಳು ಏನ್ರಿ, ಒಂದಿಷ್ಟು ಕೂಡ ಉತ್ಸಾಹಗಳು ಕಡಿಮೆ ಆಗೋದಿಲ್ಲ ಅಲ್ವಾ ಅರವಿಂದ್? 65 ವರ್ಷದ ರಾಜಕೀಯ ಜೀವನ ಅವರದ್ದು. ಆ 65 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಅಧಿಕಾರ ಅಂತ ನೋಡಿರೋದು ಕೇವಲ 4 ವರ್ಷ ಮಾತ್ರ. ಹೌದು, ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ 4 ವರ್ಷ. ಎಂಟೈರ್ ಅವರ ರಾಜಕೀಯ ಜೀವನದಲ್ಲಿ ಅವರು ವಿರೋಧ ಪಕ್ಷದಲ್ಲೇ ಇದ್ದಾರೆ. ಬಟ್ ಆದ್ರೂ ಉತ್ಸಾಹ ಅನ್ನೋದು ಕಡಿಮೆ ಆಗಿಲ್ಲ. ನಾವು ಪಿಕ್ ಮಾಡ್ಕೊಳ್ಬೇಕಾಗಿರೋದು ಅದನ್ನ. ರಾಜಕಾರಣಿಗಳು ರಾಜಕೀಯವಾಗಿ ಅವರೇನೋ ಸಮಾವೇಶ ಮಾಡ್ಕೊಂಡ್ರು ಅನ್ನೋದಲ್ಲ, ಅದರಲ್ಲಿ ಕೆಲವೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇಗೆ, ಯಾವ ರೀತಿಯಾಗಿ ತಮ್ಮ ಗುರಿಗಳನ್ನ ಮುಟ್ಟಬೇಕು. ಅವರ ರಾಜಕೀಯ ಗುರಿಗಳು ಬೇರೆ, ನಿಮ್ಮ ಜೀವನದಲ್ಲೂ ಒಂದಿಷ್ಟು ಗುರಿಗಳಿರಬೇಕಲ್ಲ. ಆ ರೀತಿಯಾಗಿ ಛಲಗಳನ್ನ ಇಟ್ಕೊಳ್ಳಿ. ಆ ರೀತಿಯಾಗಿ ನಾನು ಮುನ್ನಡಿತೀನಿ ಅಂತ ಇಟ್ಕೊಳ್ಳಿ. ನನಗೇನೋ ಸಮಸ್ಯೆ ಆಗೋಯ್ತು, ನನಗೆ ಅದಾಗೋಯ್ತು, ನನಗೆ ಇದಾಗೋಯ್ತು, ಈ ಕುಂಟು ನೆಪಗಳನ್ನ ಹೇಳೋದನ್ನ ಬಿಡಿ. ಅವ್ರು ಹೇಳೋದಾದ್ರೆ 100 ಹೇಳಬಹುದಲ್ವಾ ಅವರ ವಯಸ್ಸಿನ ಲೆಕ್ಕಾಚಾರದಲ್ಲಿ. ಆಮೇಲೆ ಒಂದು ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು ಅಥವಾ ಲೋಕಸಭಾ ಚುನಾವಣೆ ಇರ್ಬೋದು, ಅವರು ಅವ್ರು ಅಂದ್ಕೊಂಡಷ್ಟು ಯಶಸ್ಸು ಅವ್ರಿಗೆ ಸಿಗ್ಲಿಲ್ಲ JDSನವರಿಗೆ. ಆದ್ರೆ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಈಗ ಕುಮಾರಸ್ವಾಮಿ ಅದು ಫಾಲ್ಟ್ ಆಗಿರುವಂತದ್ದು ಯಾವುದು ಅಂತಂದ್ರೆ JDSದ್ದೇ ಫಾಲ್ಟ್ ಆಗಿದ್ದು. ಯಾಕೆ ಅಂತಂದ್ರೆ ಅರವಿಂದ್, ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಪಾಠವನ್ನ JDS ಕಲ್ತಿತ್ತು. ಹಳೆ ಮೈಸೂರು ಭಾಗದಲ್ಲಿರುವಂಥದ್ದು ಫೈಟ್ ಯಾರದ್ದು? ಕಾಂಗ್ರೆಸ್ ವರ್ಸಸ್ JDS. ಹೌದು, ಅಲ್ಲಿ 3ನೆಯ ಶಕ್ತಿ ಪ್ರದರ್ಶನವನ್ನ ಮಾಡಕ್ ಬಂದಿದ್ದು BJP. ಮುಂದೆ ಇತ್ತು, ನಡು ಕಳ್ಕೊಳ್ತು, ಈಗ ಮತ್ತೆ ಆ ಶಕ್ತಿ ಪ್ರದರ್ಶನಕ್ಕೆ ಬಂತು. ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಂತ ಸಂದರ್ಭದಲ್ಲಿ ಆಗಿದ್ದೇನು ಎಡವಟ್ಟುಗಳು, ಅದು ಡ್ಯಾಮೇಜ್ ಆಗಿತ್ತು. ಜೊತೆಯಲ್ಲಿ ಹೋಗದ ಪರಿಸ್ಥಿತಿಗಳು ಏನಿತ್ತು? JDS ತನ್ನ ಮತಗಳನ್ನ ಕರೆಕ್ಟಾಗಿ ಇಟ್ಕೊಂಡಿದೆ, BJP ಹೋಗಿ JDSನ ಮತಗಳನ್ನ ಕಿತ್ತು ಒಡೆದಾಕ್ತು. ಹೌದು, ಲಾಭ ಆಗಿದ್ಯಾರಿಗೆ? ಕಾಂಗ್ರೆಸ್ಗೆ. ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ JDS ವಿಫಲವಾಗೋಯ್ತು. ಗ್ರೌಂಡ್ ಲೆವೆಲ್ ಅಲ್ಲ, ನಾನು ಏನ್ ಮಾಡಿದ್ರು ನನಗೆ ಓಟ್ ಹಾಕ್ತಾರೆ ಗೌಡ್ರು, ಒಕ್ಕಲರಿಗೆ ಓಟ್ ಹಾಕ್ತಾರೆ ನನಗೆ. ಈ ಮಾನಸಿಕತೆ ಇತ್ತು. ನನ್ನನ್ನು ಬಿಟ್ರೆ ಕಾಂಗ್ರೆಸ್ ಬಿಟ್ರೆ ನನ್ನನ್ನು BJPಗೆ ಹಾಕೋದೇ ಇಲ್ಲ ಅನ್ನುವಂಥ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ರು. ಬಟ್ ಅವರಿಗೆ ಹಂಗಾಗ್ಲಿಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿ JDSಗೆ ಬಂತು. ಆಮೇಲೆ ಕುಮಾರಸ್ವಾಮಿ ಅವರು ತುಂಬಾ ರಿಗ್ರೆಟ್ ಮಾಡ್ಕೋತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಏನಂದ್ರೆ, ನಾನು ಅವಾಗ ಮೋದಿ ಮಾತು ಕೇಳಬೇಕಾಗಿತ್ತು. ಮೋದಿ ಅವ್ರು ಹೇಳಿದ್ರು, ಇವತ್ತು ರಾಜೀನಾಮೆ ಕೊಡು, ನಾಳೆ ಹೋಗಿ ಮತ್ತೆ ಪ್ರಮಾಣ ವಚನ ತಗೋ BJP ಸಪೋರ್ಟ್ ನಲ್ಲಿ ಅಂತ. ಹಂಗಾಗ್ಬಿಟ್ಟಿದ್ರೆ ಇವತ್ತಿಗೂ ನಾನೇ CM ಆಗಿರ್ತಿದ್ದೆ ಅಂತ ಅಂದ್ಬಿಟ್ಟು. ಬಟ್ ಅದೇನು BJP ಜೊತೆ ಹೆಜ್ಜೆ ಹಾಕಿದ್ದು ಒಂದು ಕಾಲದಲ್ಲಿ ದೇವೇಗೌಡರಿಗೆ ವಿಪರೀತ ನೋವಿತ್ತು ಫಸ್ಟ್ ಟೈಮ್ CM ಆದಾಗ. ಬಟ್ ಈಗ ಆ ರಿಗ್ರೆಟ್ ಕಾಣ್ತಾ ಇಲ್ಲ ದೇವೇಗೌಡರಲ್ಲಿ. ನಮ್ಮ ನಿರ್ಧಾರ ಸರಿ ಇದೆ ಅಂತ ರಿಗ್ರೆಟ್ ಕಾಣ್ತಾ ಇರೋದೇ ಕಾಂಗ್ರೆಸ್ ಜೊತೆಗೆ ನಾನು ಯಾಕೆ ಇಷ್ಟು ವರ್ಷ ಕಳ್ಕೊಂಡೆ ಅಂತ ಹೇಳಿ, ಅದೇ ರಿಗ್ರೆಟ್. ಬಟ್ ರಿಗ್ರೆಟ್ ಇನ್ನೊಂದು ಬರ್ಬೋದು ಅದಕ್ಕೆ ಅರವಿಂದ್. 2 ರೀತಿಯಲ್ಲಿ ರಿಗ್ರೆಟ್ ಇರುತ್ತೆ. ಒಂದು ನಿಜವಾದಂತ ರಿಗ್ರೆಟ್ ಬೇರೆ, ಇನ್ನೊಂದು ರಿಗ್ರೆಟ್ ಏನು ಅಂತಂದ್ರೆ, ನಾನು ನಂಬಿದಂಥವ್ರು ನನಗೆ ಅವಕಾಶ ಕೊಡ್ಲಿಲ್ಲ, ನಾನು ನಂಬಿದಂಥವ್ರು ನನಗೆ ಪೊಸಿಷನ್ ಅಲ್ಲಿ ಮುಂದುವರಿಯಕ್ಕೆ ಬಿಡ್ಲಿಲ್ಲ,
ನಿಮ್ಗೆ ಹಾಗಿದ್ದಾಗ ಇಲ್ಲಿಯವರೆಗೂ ಇಲ್ಲದೆ ಇರುವಂಥದ್ದು ಮೈತ್ರಿ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಿಂದ ಕೆಳಗಿಳಿಸುವಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ಹಾಕಿದ್ದಕ್ಕೆ ನೋವಾಗಿ ನೀವು ಬಿಜೆಪಿ ಜೊತೆಗೆ ಹೋಗ್ತೀರಾ ಅಂತಂದ್ರೆ ನಿಮ್ಮ ಸೈದ್ಧಾಂತಿಕ ನಿಲುವುಗಳು ಹೇಗೆ ಆಗಿದ್ದಾಗ ಅದು ರಿಗ್ರೆಟ್ ಅಂತ ಹೇಗಾಗುತ್ತೆ? ಬೇರೆ ಬೇರೆ ಬರುತ್ತೆ, ಅದೇನೇ ಇರಲಿ. ಮೋದಿಯವರು ಅವಾಗ ಆಫರ್ ಕೊಟ್ಟಿದ್ರು, ಆಫರ್ ಕೊಟ್ಟಿರ್ಲಿಲ್ವೋ, ಅದೆಲ್ಲ ಏನು ಹೇಳಿ ಏನು ಪ್ರಯೋಜನ? ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಅವ್ರ ಆಪ್ತರಲ್ಲಿ ಕೇಳ್ಕೊಳ್ಳಿ, ನನಗೂ ಎಲ್ಲ ಹೇಳಿದ್ರು ಏನು ಮಾಡಲಿ ಅಂತ ಕೇಳ್ತಾರೆ. ನಾನು ಪಕ್ಷನಿಷ್ಠವಾಗಿರ್ತೀನಿ ಅಂತಾರೆ. ಒಂದೊಂದು ರೀತಿಯಲ್ಲಿ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಜಂಟಿ ಅಧಿವೇಶನ ಭಾಷಣ ವಿಚಾರದಲ್ಲಿ ಸರ್ಕಾರಕ್ಕೆ ಬಂಡಾಯದ ಬಿಸಿ ಮುಟ್ಟಿಸಿದಂತ ರಾಜ್ಯಪಾಲರು ಈಗ ಗಣರಾಜ್ಯೋತ್ಸವ ಭಾಷಣಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಂತೆ. ಜಂಟಿ ಅಧಿವೇಶನ ಭಾಷಣದ 11 ಪ್ಯಾರಾಗಳಿಗೆ ಆಕ್ಷೇಪವನ್ನು ರಾಜ್ಯಪಾಲರು ಎತ್ತಿದ್ರು. 2 ಸಾಲಿನ ಭಾಷಣವನ್ನು ಓದಿ ನಿರ್ಗಮಿಸಿದ್ರು. ಇದರಿಂದ ಎಚ್ಚೆತ್ತ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧದ ಕಠಿಣ ಪದಗಳನ್ನು ಭಾಷಣದಿಂದ ಕೈಬಿಟ್ಟಿದ್ದಾರೆ. ಹೀಗಾಗಿ 77ನೇ ಗಣರಾಜ್ಯೋತ್ಸವದ ದಿನಾಚರಣೆಯ ಭಾಷಣಕ್ಕೆ ರಾಜ್ಯಪಾಲರು ಅಧಿಕೃತವಾಗಿ ಮುದ್ರೆಯನ್ನು ಒತ್ತಿದ್ದಾರೆ. ನಿನ್ನೆ ಲೋಕಭವನಕ್ಕೆ ಸರ್ಕಾರ ರಾಜ್ಯಪಾಲರ ಭಾಷಣದ ಪ್ರತಿಯನ್ನು ಕಳಿಸಿತ್ತು. ಭಾಷಣ ಪರಿಶೀಲನೆ ನಡೆಸಿ ಅಧಿಕೃತವಾಗಿ ಮುದ್ರೆಯನ್ನು ಒತ್ತಿ ಒಪ್ಪಿಗೆ ಸೂಚಿಸಿರುವುದಾಗಿ ಲೋಕಭವನದ ಮಾಹಿತಿಗಳು ಈಗ ತಿಳಿಸಿವೆ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ವಾಗ್ದಾಳಿ ಇಲ್ಲದ ಭಾಷಣ ಸಿದ್ಧವಾಗಿದ್ದು ಜನವರಿ 26ಕ್ಕೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರು ಗಣರಾಜ್ಯೋತ್ಸವ ಭಾಷಣವನ್ನು ಮಾಡ್ತಾರೆ. ಜಂಟಿ ಅಧಿವೇಶನ ಭಾಷಣ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಸೃಷ್ಟಿಸಿತ್ತು. ಹೀಗಾಗಿ ಗಣರಾಜ್ಯೋತ್ಸವ ಭಾಷಣ ಪದಬಳಕೆಯಲ್ಲಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯನ್ನ ಕಾಯ್ದುಕೊಂಡಿದೆ. ಒಳ್ಳೆಯದು, ಅವತ್ತು ಕಾಯ್ದುಕೊಂಡಿದ್ರು ಅದು ಆಗ್ತಿನಿರಲಿಲ್ಲ. ಬಟ್ ಸರ್ಕಾರಕ್ಕೂ ಅದೇ ಬೇಕಾಗಿದ್ದು. ರಾಷ್ಟ್ರಗೀತೆಗೆ ರಾಜ್ಯಪಾಲರು ನಿಲ್ಲಬೇಕಿತ್ತು. ಮೊದಲೇ ಅವರು ಓಡ್ ಹೋಗ್ಬಿಟ್ರೆ ಹೆಂಗೆ? ಕೇಂದ್ರ ಸರ್ಕಾರದಿಂದ ಅವರಿಗೆ ಒತ್ತಡ ಬಂದಿರಬೇಕು ಅಂತ ಮಧು ಬಂಗಾರಪ್ಪನವರದ್ದು. ಕಾಂಗ್ರೆಸ್ ಮಾಡಿದ್ದು ಅಕ್ಷಮ್ಯ ಅಪರಾಧ, ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರ ಟೀಕೆ. ರಾಷ್ಟ್ರಗೀತೆಗೆ ನಿಲ್ತಕ್ಕಂಥ ಒಂದು ವ್ಯವಸ್ಥೆನೇ ಇಲ್ಲ, ಹಂಗೆ ಪಟ್ಟಂತ ಓಡೋಗ್ಬಿಟ್ರೆ. ರಾಜ್ಯಪಾಲರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟೆಡ್. ಸೊ ಅಲ್ಲಿಂದ ಡೈರೆಕ್ಷನ್ಸ್ ಬಂದಿರುತ್ತೆ. ಅದಕ್ಕೆ ಅವ್ರು ಹಂಗೆ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಆ ನ್ಯಾಷನಲ್ ಆಂಥಮಿಗೆ ನಿಲ್ಲಿಲ್ಲ ಅಂದ ತಕ್ಷಣ ಎಲ್ಲರಿಗೂ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಎಲ್ಲಿವರೆಗೂ ಹೋಗಿ ಅಲ್ರಿ, ಮನುಷ್ಯತ್ವನೇ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ? ಆ ಪೀಠಕ್ಕೆ ಅಗೌರವವನ್ನು ಕೊಡ್ತಕ್ಕಂಥ ನ್ಯಾಷನಲ್ ಆಂಥಮಿಗೆ ಅಗೌರವ ಕೊಟ್ಟರೆ ನಾವು ಸಂವಿಧಾನದನ್ನ ತಪ್ಪು ಮಾಡಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಬರುತ್ತೆ. ಇದು ಶುರುವಾಗಿದ್ದು ತಪ್ಪು ರಾಜ್ಯಪಾಲರು ಇರೋದ್ರಿಂದ. ಸೊ ಯಾರ್ಯಾರು ತಪ್ಪುಗಳನ್ನು ಯಾವ ಸಂದರ್ಭದಲ್ಲಿ ಹೆಂಗೆ ಕನೆಕ್ಟ್ ಆಗುತ್ತೆ, ಯಾಕಿದಾಯಿತು ಅನ್ನೋದ್ರ ಮೇಲೆ ತಪ್ಪಾಗ್ತದೆ. ಆದರೆ ಇಟ್ಸ್ ಅ ಬ್ಯಾಡ್ ಪ್ರೆಸಿಡೆನ್ಸು. ಇದು ಒಂಥರ ವಿಂಡಿಕ್ಟಿವ್ ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಮಾಡೋದು. ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗಿದೆ. ಅದು ಹೋಗಬೇಕಾದ್ದು ನಮ್ಮ ಧರ್ಮ. ರಾಷ್ಟ್ರಪತಿಗಳು ಯೋಜನೆಗೆ ಅಂಕಿತ ಹಾಕಿ ಸಂವಿಧಾನಬದ್ಧವಾಗಿದೆ ಅಂತ ಮಾಡಿದ್ದಾರೆ. ಅದನ್ನು ಮತ್ತೆ ನೀವು ಗವರ್ನರ್ ಹತ್ರ ಓದಿ ಅಂದರೆ ನಿಮ್ಗೇನಾದ್ರು ಸ್ವಲ್ಪ ಆದರೂ ತಲೆಯಲ್ಲಿ ಅದ್ರ ಬಗ್ಗೆ ಗಾಂಭೀರ್ಯತೆ ಇದೆ, ಚಿಂತನೆ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆಗಿರ್ತಕ್ಕಂಥ ಅನಾಹುತ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನ ನಾವು ಅಪಚಾರ ಮಾಡ್ದಂಗೆ ಆಯ್ತದೆ. ಕಾಂಗ್ರೆಸ್ನ ಗೂಂಡಾಗಿರಿ ಹಾದಿಬೀದಿಗಳಲ್ಲಿ ಮಾತ್ರ ನೋಡಿದ್ವಿ. ಸದನ ಪ್ರವೇಶವನ್ನು ಮಾಡಿತ್ತಲ್ಲ, ಆ ಗೂಂಡಾಗಳನ್ನ ಸುಮ್ಮನೆ ಬಿಡ್ಬೇಕಾ? ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಹರಿಪ್ರಸಾದ್ ಅವರು ನಡ್ಕೊಂಡ ರೀತಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ಗೂಂಡಾಗಿಂತ ಕೆಟ್ಟದಾಗಿತ್ತು. ಅವರ ಮಾತು ಎಷ್ಟು ಒಲಸು ಮಾತುಗಳಿತ್ತು ಅಂತಂದ್ರೆ, ಅನ್ನ ತಿನ್ನುವ ಬಾಯಲ್ಲಿ ಅಂತಹ ಮಾತುಗಳು ಬರೋದಿಲ್ಲ. ಯಾರಾದರೂ ಸಗಣಿ ತಿನ್ನುವರ ಬಾಯಲ್ಲಿ ಮಾತ್ರ ಅಂತ ಮಾತುಗಳು ಬರಲಿಕ್ಕೆ ಸಾಧ್ಯ. ಬಟ್ ಸಾಮಾನ್ಯವಾಗಿ ನಾವು ನೋಡಿರೋದು ಅರುಣ್, ರಿಪಬ್ಲಿಕ್ ಡೇ ಭಾಷಣಗಳನ್ನ ಏನು ರಾಜ್ಯಪಾಲರಾಗಲಿ ರಾಷ್ಟ್ರಪತಿಗಳಾಗಲಿ ಮಾಡ್ತಾರೆ, ಅದರಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಭಾಷಣ ಇರಲ್ಲ. ನಿಮಗೆ ಜಂಟಿ ಅಧಿವೇಶನದಲ್ಲಿ ಬೇಕಾದ್ರೆ ಇವ್ರು ಸೇರಿಸ್ಬೋದು. ಅಲ್ಲಿ ಏನಿರುತ್ತೆ ಹಬ್ಬ ಅಂದರೆ ರಾಜ್ಯ ಸರ್ಕಾರದ ಸಾಧನೆಗಳು, ಈ ವರ್ಷ 2 ವರ್ಷದಲ್ಲಿ ಏನಾಯಿತು ಅದನ್ನಷ್ಟೇ ಓದ್ತಾರೆ. ಸೊ ಯಾಕೆ ಈಗ ಗೌರ್ನಮೆಂಟ್ ಈ ನಿರ್ಧಾರಕ್ಕೆ ಬಂತು? ಪ್ರತಿ ವರ್ಷ ಏನು ರಾಜ್ಯಪಾಲರು ಕಳಿಸಲ್ಲ ಇವರು. ಈ ಸರ್ತಿ ಕಳಿಸಿ ಅವರಿಂದ ಗ್ರೀನ್ ಸಿಗ್ನಲ್ ತಗೊಳ್ಳೋ ಅವಶ್ಯಕತೆನೂ ಇರಲಿಲ್ಲ ಅಂತ ನನ್ನ ಪ್ರಕಾರ. ಮಾಡ್ತಾರ ಮಾಡಲ್ವಾ ಅನ್ನುವಂಥದ್ದು ಬರಬೇಕು. ಸೊ ವಾಟ್ ಎವರ್ ಇಟ್ ಈಸ್, ಅವ್ರದ್ದು ಒಂದು ಹೊಸದಾದಂಥ ಸೆಟಪ್ ಕ್ರಿಯೇಟ್ ಆಗ್ತಾ ಇದೆ. ನೀವು ಕಳಿಸಿ ಆಮೇಲೆ ಕೇಳಿಕೊಂಡು ಆಮೇಲೆ ಮಾತನಾಡುವಂಥದ್ದು. ರಾಜ್ಯಪಾಲರೀಗ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದೇ ಆದರೆ ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು? ಆ ನಿಟ್ಟಿನಲ್ಲಿ ಅಪೀಲ್ ಮಾಡಬೇಕಾಗಿರೋದು ಎಲ್ಲಿ ಮಾಡಬೇಕು? ಇವರು ಕೇಳಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶ ಇದೆ, ಇಲ್ಲ ರಾಷ್ಟ್ರಪತಿಗಳಿಗೆ ಹೇಳಬೇಕು ಈ ಥರ ನಡ್ಕೊಂಡಿದ್ದಾರೆ, ಅದನ್ನು ಕೇಳಬೇಕು. ನೀವು ಹಾದಿ ಬೀದಿಯಲ್ಲಿ ಕೂತ್ಕೊಂಡ್ಬಿಟ್ಟು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಆಯಿತು, ಅವರು ತಪ್ಪಿದೆ ಅನ್ನೋದೇ ಆದರೆ
ಇಷ್ಟೇ ಆಕ್ರೋಶ ನಿಮಗೆ ನಿಜವಾಗಿಯೂ ಕೂಡ ರಾಷ್ಟ್ರಗೀತೆಯ ಬಗ್ಗೆ ನಿಮಗೆ ಪ್ರೀತಿ ಇದ್ದಿದ್ದೆ ಆದರೆ, ದೇಶಭಕ್ತಿಯ ವಿಚಾರದಲ್ಲೇ ಇದ್ದಿದ್ದೆ ಆದರೆ, ಅದೇ ವಿಧಾನಸೌಧದಲ್ಲಿ ನಿಂತ್ಕೊಂಡ್ಬಿಟ್ಟು ಪಾಕಿಸ್ತಾನದ ವಿಚಾರವಾಗಿ ಘೋಷಣೆಯನ್ನ ಕೂಗಿದ್ರಲ್ಲ, ಆ ಕೇಸ್ನಲ್ಲಿ ಯಾಕೆ ಇಲ್ಲಿಯವರೆಗೂ ಕೂಡ ಯಾವ ಕ್ರಮವನ್ನು ಕೂಡ ಈ ಸರ್ಕಾರ ತೆಗೆದುಕೊಳ್ಳಲಿಲ್ಲ? ಆನ್ಸರ್. ಒಬ್ಬರಾದ್ರೂ ಉತ್ತರ ಕೊಡಿ ಮಂತ್ರಿಗಳು, ಒಬ್ಬರಾದ್ರೂ ಹೇಳಿ ಶಾಸಕರು. ಅಲ್ಲಿ ಹಿಡ್ಕೊಂಡ್ಬಿಟ್ಟು ಕೈ ಮಾಡ್ಕೊಂಡ್ಬಿಟ್ಟು ರಾಜ್ಯಪಾಲರಿಗೆ ಹಿಂಗೆ ಆವಾಜ್ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಬಟ್ಟೆ ಗಿಟ್ಟೆ ಹರ್ಕೊಂಡು, ಉತ್ತರ ಕೊಡ್ರಪ್ಪ. ಅಯ್ಯೋ, ಆ ಥರದ್ದು ನೋಡಕ್ ಹೋದ್ರೆ ವಿಧಾನಸೌಧದಲ್ಲಿ ತುಂಬಾ ನಡೆದು ಹೋಗ್ಬಿಟ್ಟಿದೆ. ಅಲ್ಲ, ತುಂಬಾ ಬೇಡ ನನಗೆ, ಆ ಒಂದು ಕೇಸ್ ಬಗ್ಗೆ ಹೇಳಿ ನನಗೆ. ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಘೋಷಣೆಯನ್ನ ಕೂಗಿರುವಂತ ಕೇಸ್ನಲ್ಲಿ ಗೊತ್ತಾಗಿದೆ ನಿಮಗೆ, ಅದನ್ನ FS ಅಲ್ಲಿ ಕಳಿಸಿದ್ರಿ, ಆಡಿಯೋ ಪ್ರೂವ್ ಆಗಿದೆ, ಹೌದು ಅದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾರೆ ಅಂತೇಳಿ. ಏನ್ ಕ್ರಮ ತಗೊಂಡ್ರಿ? ಒಂದಾದ್ರೂ ಆನ್ಸರ್ ಮಾಡ್ರಪ್ಪ. ನಿಮ್ಗೆ ಅಷ್ಟೊಂದು ರಾಷ್ಟ್ರಗೀತೆ ಬಗ್ಗೆ ಅಷ್ಟೊಂದು ಪ್ರೀತಿ ಇರೋದಾದ್ರೆ ಆಯ್ತು, ಅವರು ಅಗೌರವ ತೋರಿದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ತೋರಿದ್ದಾರೆ, ನೀವೇನ್ ಮಾಡಿದ್ರಿ? ಅಲ್ಲಿ ನಿಂತ್ಕೊಂಡ್ಬಿಟ್ಟು ರಾಜ್ಯಪಾಲರಿಗೆ ಆ ರೀತಿಯಾಗಿ ನಡ್ಕೊಳ್ಳುವಂಥದ್ದ, ಗೂಂಡಾಗಿರಿಯನ್ನು ಮಾಡ್ಕೊಂಡು ಓಡಾಡುವಂಥದ್ದ ನಿಮ್ಮ ಮೇಲೆ ಬರ್ತಾ ಇರೋ ಆರೋಪ ಅದೇ. ಕೈ ಮಾಡಿಕೊಂಡು ಆವಾಜ್ ಹಾಕ್ಕೊಂಡು ಇಸ್ ದ ವೇ. ಸಂವಿಧಾನದ ಬಗ್ಗೆ ಬುಕ್ಕನ್ನು ಹಿಡ್ಕೊಂಡು ಹೇಳುವಂಥ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬಗ್ಗೆ ಗೌರವವನ್ನು ತೋರಿಸಬೇಕಾಗಿರುವಂಥ ನೀವೆಲ್ಲ ನಡ್ಕೊಂಡಿರುವಂಥ ರೀತಿ ಹೇಗಿತ್ತಲ್ಲಿ? ಅದಕ್ಕೆ ಉತ್ತರ ಕೊಡಿ ಅಂದರೆ ಅದನ್ನು ಹೇಳ್ತೀರಾ, ಅವ್ರಿಗೆ ಅದನ್ನು ಕೇಳಿದರೆ ಅವ್ರು ಇದನ್ನು ಹೇಳ್ತಾರೆ. ಇಬ್ಬರು ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇರಿ. ಜನ ನಿಮ್ಮನ್ನು ಡ್ರಾಮಾ ಮಾಸ್ಟರ್ಗಳು ಅಂತ ನೋಡ್ಕೊಂಡಿರಬೇಕು ಅಷ್ಟೇ. ರೈಟ್. ಇನ್ನು ನಾವು ಆರ್ಥಿಕವಾಗಿ ದಿವಾಳಿ ಆಗಿಲ್ಲ, ದಿವಾಳಿ ಆಗಿದ್ದಿದ್ರೆ ನಾವು ಇಷ್ಟು ಅಭಿವೃದ್ಧಿ ಆಗ್ತಿರಲಿಲ್ಲ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಮನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಾವು 158 ಭರವಸೆಯನ್ನು ಈಡೇರಿಸಿದ್ದೇವೆ, ಬೇಕಿದ್ರೆ ಚರ್ಚೆಗೆ ಬರಲಿ ಅಂತ ಸವಾಲು ಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಇಡೀ ದೇಶದ ತಲಾ ಆದಾಯದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಬಿಜೆಪಿಯವರು ಮನ್ರೇಗಾ ಯೋಜನೆಯನ್ನು ಬದಲಾವಣೆ ಮಾಡಿ ಜಿ ಯೋಜನೆ ತಂದಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನು ಬದಲಾವಣೆ ಮಾಡಿ ಗಾಂಧಿಯವರನ್ನ ಬಿಜೆಪಿ 2ನೇ ಬಾರಿ ಹತ್ಯೆ ಮಾಡಿದೆ. ಬಿಜೆಪಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇದೆ ಅಂತ ಕಿಡಿಕಾರಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಿ ವಿಚಾರ ಮುಂದಿಟ್ಟುಕೊಂಡು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನ್ರೇಗಾ ಯೋಜನೆಯನ್ನು ಪ್ರಧಾನಿ ಮಟ್ಟ ಹಾಕ್ತಾ ಇದ್ದಾರೆ. ಮೋದಿ ಪುಕ್ಕಟ್ಟಿಯಾಗಿ ಪ್ರಧಾನಿ ಕುರ್ಚಿ ಮೇಲೆ ಕೂತಿದ್ದಾರೆ. ನಾವು ಹಾಕಿದ ರೈಲು ಹಳಿಗಳ ಮೇಲೆ ಹೆಸರು ಬದಲಾವಣೆ ಮಾಡಿ ರೈಲು ಬಿಡ್ತಾರೆ ಅಂತ ಟೀಕಾ ಪ್ರಹಾರ ಮಾಡಿದ್ರು. ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗೆ ಮತ ಹಾಕಬೇಡಿ, ಒಂದು ವೇಳೆ ಹಾಕಿದ್ರೆ ಹಿಟ್ಲರ್ ಮುಸಲೋನಿ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ರಾಮ್ ಜಿ ಅಂತಕ್ಕಂಥ ಕಾನೂನನ್ನ ತಂದಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. 2ನೇ ಬಾರಿಗೆ ಮಹಾತ್ಮ ಗಾಂಧೀಜಿಯವರ ಹತ್ಯೆಯನ್ನ ಮಾಡಿದ್ದಾರೆ. ಕೊಟ್ಟ ಮಾತಿನಂತೆ ನಮ್ಮ ಸರ್ಕಾರ ನಡ್ಕೊಳ್ತದೆ. 158 ಭರವಸೆಗಳನ್ನ ಈಡೇರಿಸಿದ್ದೇವೆ. ಬೇಕಾದ್ರೆ ಬರಲಿ ಚರ್ಚೆಗೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ಮನ್ರೇಗಾ ಯೋಜನೆ ಏನು ಬಡವರಿಗೆ ಕೈ ಕೆಲಸ ಕೊಡ್ತಾ ಇತ್ತು, ಆ ಯೋಜನೆಗೆ ಇವ್ರು ಮಟ್ಟ ಹಾಕ್ತಾ ಇದ್ದಾರೆ. ನಮ್ಮ ಮನ್ರೇಗಾ ಕಾನೂನು ತೆಗೆದು ಯಾವುದೋ ಜಿರಾಮನೋ ರಾಮ ಅಂತಾರ. ಬಟ್ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಇಂಥ ಮೊಂಡ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ಬೇಕು ಅಂದ್ರೆ ಎಲ್ಲರೂ ಒಂದಾಗಿ ಕಲಿಸ್ಬೇಕು. ಚರ್ಚೆಗೆ ಬರಲಿ ಇರೋದು ಮಾತ್ರ ಯಾರು ಬಿಡಲ್ಲ, ಯಾರು ಚರ್ಚೆನೂ ಮಾಡಲ್ಲ. ನೋಡಿ, ಇದರಲ್ಲಿ ಒಂದು ರಾಜ್ಯ ಸರ್ಕಾರಗಳಿಗೆ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಹಿಂದೆ 90-10ರಷ್ಟಿತ್ತು. 90% ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಿದ್ದು, 10% ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಸ್ಥಳೀಯವಾಗಿ ಏನು ಸೌಕರ್ಯಗಳು ಬೇಕಾಗಿತ್ತು, ಸಲಕರಣೆಗಳೇನು ಬೇಕಾಗಿತ್ತು, ಅದಕ್ಕೋಸ್ಕರ 10% ರಾಜ್ಯ ಸರ್ಕಾರಗಳ ಅಮೌಂಟ್ ಕೊಡಬೇಕಾಗಿತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. 90% ಅದನ್ನ 60-40 ಮಾಡಿದ್ರು, ಅದು ಹೊರೆ ಬಿತ್ತು. ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ 1,500 2,000 ಕೋಟಿ. ಯಾಕೆ ಅಂತಂದ್ರೆ ಕಳೆದ 2025 ಲೆಕ್ಕಾಚಾರವನ್ನ ತೆಗೆದುಕೊಳ್ಳೋದಾದ್ರೆ 5,500-6,000 ಕೋಟಿ ಇದಕ್ಕೋಸ್ಕರನೇ ಕೇಂದ್ರ ಅಮೌಂಟ್ ಕೊಟ್ಟಿರೋದು. ಅದರಲ್ಲಿ ನೀವು 40% ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ 2,000 ಕೋಟಿ ಆಗುತ್ತೆ. ಆಲ್ಮೋಸ್ಟ್ ಆಲ್ 2,500 ಕೋಟಿ. ಆ ದುಡ್ಡು ಎಲ್ಲಿ ತರೋದು ಅಂತ ಟೆನ್ಷನ್ ಈಗ. ಅದರ ಜೊತೆಗೆ ಮತ್ತೊಂದು ಸಮಸ್ಯೆ ಏನು ಅಂತಂದ್ರೆ, ಇದರಲ್ಲಿ ಕಾಂಗ್ರೆಸ್ನವರಿಗೆ ಇದರಲ್ಲಿ ಯಾಕೆ ಸಮಸ್ಯೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ನೀವು ದುಡ್ಡಿನ ವಿಚಾರದಲ್ಲಿ ಒಂದು ಲೆಕ್ಕ, ಒಂದು ಮಹಾತ್ಮ ಗಾಂಧಿಯವರ ಹೆಸರು ತೆಗೆದಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಲೆಕ್ಕ, ಮೂರನೇದ್ದು ನೀವು ರೈತರ ವಿರೋಧಿ ಆಗಿಬಿಡ್ತೀರಾ ಆಗಿದ್ದಾಗ. ಯಾಕೆ ಅಂತ ಹೇಳ್ತೀನಿ. ಈಗ ತಂದಿರುವಂಥ ಹೊಸ ನಿಯಮಗಳಲ್ಲಿ ಹೇಗಿದೆ ಅಂತಂದ್ರೆ, ವರ್ಷದಲ್ಲಿ 2 ತಿಂಗಳು ಸರ್ಕಾರದ ಯಾವುದೇ ಕಾರ್ಯ ಯೋಜನೆಗಳನ್ನೇನಾದರೂ ಮಾಡ್ತಾ ಇದ್ರೆ ಆ ಯೋಜನೆಗಳನ್ನ ನೀವು ಸ್ಥಗಿತಗೊಳಿಸಬೇಕು. ಅಲ್ಲಿ ಈ ಯೋಜನೆ ಅಡಿಯಲ್ಲಿ ಅವ್ರನ್ನ ಕೆಲಸಕ್ಕೆ ನೀವು ಸೇರಿಸ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂತಂದ್ರೆ, ರೈತರು ತಾವು ಬೆಳೆದಂಥ ಬೆಳೆಗಳ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ, ಕಳೆ ಕೇಳೋಕ್ಕೋಸ್ಕರ ಕೆಲಸಗಾರರು ಸಿಗೋದಿಲ್ಲ. ಎಲ್ಲ ನೀವು ಕೊಟ್ಟಿರುವಂಥ ಜಾಬ್ ಈ ವಿಚಾರದಲ್ಲಿ ಬರ್ತಾರೆ. ಹಾಗಾಗಿ ಅವರಿಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ 2 ತಿಂಗಳು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಪೀಕಿಗೆ ಬಂದಾಗ 2 ತಿಂಗಳು ರೈತರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ
ನಿಮ್ಮ ಯೋಜನೆಗಳನ್ನು ಸ್ಥಗಿತಗೊಳಿಸಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಅಲ್ವಾ ನಿಮಗೆ? ಇದು ರೈತರ ವಿರೋಧಿ ಅಲ್ವಾ? ನೀವು ಇದು ರೈತ ವಿರೋಧಿ ಅಲ್ವಾ? ಏನ್ರಿ ಏನು ಮಾಡ್ತೀರಾ? ಅದು ಕೇವಲ ಗಾಂಧಿ ಅನ್ನೋದಕ್ಕೋಸ್ಕರ, ಅಂದರೆ ಹಳ್ಳಿಗಳಲ್ಲಿ ಗಾಂಧಿ ಅನ್ನೋದು ಹಾಗೆ ಉಳಿಬೇಕು. ಗಾಂಧಿ ಅಂತ ಹೋಗ್ಬಿಟ್ರೆ ಸಮಸ್ಯೆ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸಮಸ್ಯೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರನ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಕೇಳಿ ಒಂದ್ಸಲ ನೋಡಿ. ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ಸಂಘರ್ಷದ ಕಿಚ್ಚು ಆರುವ ಮುನ್ನವೇ ಬೆಂಕಿ ರಾಜಕೀಯ ಶುರು ಆಗ್ಬಿಟ್ಟಿದೆ. ಕಡಿಮೆ ಅದೊಂದಿತ್ತು. ಶಾಸಕ ಜನಾರ್ದನ್ ರೆಡ್ಡಿ ಪತ್ನಿಗೆ ಸೇರಿದಂತ ಮಾಡೆಲ್ ಹೌಸ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಪೊಲೀಸರು ಇದೊಂದು ಆಕಸ್ಮಿಕ ಘಟನೆ ಅಂತ ಸ್ಪಷ್ಟನೆ ನೀಡಿದ್ರು ಕೂಡ ರಾಜಕೀಯ ರೋಷಾಗ್ನಿ ನಿಲ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ದೂರು ಕೂಡ ಕೊಟ್ಟಿದ್ದಾರೆ. 1.25 ಕೋಟಿ ಅಂತೆ, ಅದರ ವಸ್ತುಗಳೆಲ್ಲ ಹಾನಿ ಆಗೋಗ್ಬಿಟ್ಟಿದೆ ಅಂತ ದೂರಿನಲ್ಲಿದೆ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅತ್ತನೇ ಬೊಟ್ಟು ಮಾಡಿ ಹೇಳ್ತಾ ಇದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು ಭರತ್ ರೆಡ್ಡಿ ಕಡೆಯವರೇ ಹಿಂಗೆ ಮಾಡಿಸಿರೋದು ಅಂತ. ಬ್ಯಾನರ್ ಗಲಾಟೆ ವೇಳೆ ಬೆಂಕಿ ಹಾಕ್ತೀವಿ ಅಂದಿದ್ರು, ಅವತ್ತು ಹೇಳಿದ್ದನ್ನು ಈಗ ಮಾಡಿ ತೋರಿಸಿದ್ದಾರೆ ಅಂತ ಅವರ ಆಕ್ರೋಶ. ಘಟನಾ ಸ್ಥಳಕ್ಕೆ ಜನಾರ್ದನ್ ರೆಡ್ಡಿ ಎಲ್ಲ ಭೇಟಿ ಕೊಟ್ಟರು, ರಾಮುಲು ಕೂಡ ಭೇಟಿ ಕೊಟ್ಟರು. ಇನ್ನೇನು ಅವರೊಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. SP ಸುಮನ್ ಪನ್ನೇಕರ್ ಭೇಟಿ ಕೊಟ್ಟರು. ಇದು ಅಚಾನಕ್ಕಾಗಿ ನಡೆದಿರುವಂಥ ಘಟನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹೆಂಗೆ ಮೇಡಮ್ ಹೇಳಿ, ಹೆಂಗೆ ಅಚಾನಕ್ಕಾಗಿ ಆಗುತ್ತೆ ಇದು? ಅಲ್ಲದೆ ಘಟನೆ ಸಂಬಂಧ 8 ಯುವಕರನ್ನು ವಶಕ್ಕೆ ಪಡೆದಿದ್ದೀವಿ. ಇಬ್ಬರು ಅಪ್ರಾಪ್ತರು ಅಂತಿದ್ದಾರೆ. ರೀಲ್ಸ್ ಮತ್ತು ಫೋಟೋಶೂಟ್ ಉದ್ದೇಶದಿಂದ ಮಾಡೆಲ್ ಹೌಸ್ಗೆ ಭೇಟಿ ನೀಡಿದ್ರು. ಅಕಸ್ಮಾತ್ತಾಗಿ ಸಿಗರೇಟ್ ಕಿಡಿಯಿಂದ ಬೆಂಕಿ ಹತ್ಕೊಂಡಿರಬಹುದು. ದೂರಿನಲ್ಲಿ ಕೊಟ್ಟಿರುವಂತೆ ಯಾವುದೇ ವಸ್ತುಗಳು ಸುಟ್ಟಿರೋದು ಕಂಡು ಬಂದಿಲ್ಲ ಅಂತ ಅಂದಿದ್ದಾರೆ. ಹೌದಾ? ಒಂದು ಸಿಗರೇಟ್ನಿಂದ ಒಂದು ಮಾಡೆಲ್ ಹೌಸು ಈ ಮಟ್ಟಕ್ಕೆ ಹೊತ್ತಿ ಉರಿಯುತ್ತಾ? ಅಲ್ಲ ಆಯ್ತು, ಈಗ ರೀಲ್ಸ್ ಯಾರು ವಾಸ ಇರ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಇನ್ನು 6 ಜನ ಅಪ್ರಾಪ್ತ ಬಾಲಕರು. ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಮೇಲ್ನೋಟಕ್ಕೆ ಅಲ್ಲಿ ಯಾವುದೂ ವಸ್ತುಗಳು ಇರುವಂತದ್ದು ಕಾಣಲ್ಲ. ನಾನು ನಿನ್ನೆ ಬೆಂಗಳೂರಲ್ಲಿ ಮನೆಗೆ ಹೋಗೋದ್ರಲ್ಲಿ ನನಗೆ ಗೊತ್ತಾಯ್ತು ಈ ವಿಷಯ. 2 ಸೆಕ್ಯೂರಿಟಿ ಇದ್ದಾರೆ. ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಆಗ್ಮೇಲೆ ಅವ್ರು ಏನು ಮನೆ ಹತ್ರ ಬರೋ ಟೈಮ್ ನಲ್ಲಿ ಯಾರು ಹುಡುಗರು ಓಡೋಗ್ತಾ ಇದ್ರು ಅವ್ರನ್ನ ವಿಡಿಯೋಗಳು ತೆಗೆದಿರುವಂತದ್ದು. ಭರತ್ ರೆಡ್ಡಿ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸಿರುವಂತದ್ದು. ಈ ರೀತಿ ಒಬ್ಬ ಕ್ರಿಮಿನಲ್ ಜನಪ್ರೀತಿ ಹೋಗ್ತಾ ಇದೆ. ಬಳ್ಳಾರಿ ಜನರು ನನಗೆ ರಿವರ್ಸ್ ಆಗ್ತಾರೆ. ವಾರ್ಡ್ಗಳಲ್ಲಿ ಕ್ರಿಮಿನಲ್ಸ್ ನ ತಯಾರು ಮಾಡಿದ್ದಕ್ಕೆ ಇವತ್ತು ನೋಡ್ರಿ, ಒಂದು ಮನೆಗೆ ಬೆಂಕಿ ಹಚ್ಚಬೇಕು ಅಂದ್ರೆ 100ಕ್ಕೆ 100 ಆ ಹುಡುಗರು ಎಲ್ಲರನ್ನ ಬಂಧನ ಆಗಿರುವಂತವ್ರನ್ನ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕು. ಅವ್ರು ಏನಾದರೂ ಗಾಂಜಾ ತಗೊಂಡಿದ್ದಾರಾ? ಅಲ್ಲ, ಪೊಲೀಸರು ಸಾಮಾನ್ಯ ಇಂಥ ಘಟನೆಗಳು ನಡೆದಾಗ ಪ್ರಾಥಮಿಕ ವರದಿ ಬಂದ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಇಲ್ಲಿ ಇವರು ಅಲ್ಲಿ SP ಡೈರೆಕ್ಟಾಗಿ ಅವರೇ ಒಂದು ಜಡ್ಜ್ಮೆಂಟ್ ಕೊಟ್ಟಂಗೆ ಮಾತಾಡಿರೋದು ಒಂದು. ನನಗೆ ಇನ್ನೊಂದು ಅನುಮಾನ, ಆ ಮಾಡೆಲ್ ಹೌಸ್ ಇದೆಯಲ್ಲ, ಅದು ಈ ಶೂಟಿಂಗ್, ವೆಡ್ಡಿಂಗ್ ಶೂಟಿಂಗ್ಸು ಅದು ಇದಕ್ಕೆಲ್ಲ ಅಂತಲೇ ಇಟ್ಕೊಂಡಿರ್ತಕ್ಕಂಥ ಇದು ಮಾಡಿರೋ ಜಾಗ. ಅದೇ ರೀಲ್ಸ್ ಎಲ್ಲ ಮಾಡೋಕ್ಕೆ ಬಂದಿದ್ರು ಅಂತ ಅವ್ರು ಹೇಳ್ತಾರೆ. ಸೆಕ್ಯೂರಿಟಿ ಇಡೀ ಆ ಬಿಲ್ಡಿಂಗ್ ಒಂದು ಸುತ್ತ ಹಾಕೊಂಬರೋದಕ್ಕೆ 2 ಅವರ್ ಬೇಕು ಅಂತ ಅಂದ್ಬಿಟ್ಟು. ಅಲ್ಲ ಆ ಬಿಲ್ಡಿಂಗಿಗೆಲ್ಲ ಇಡೀ ಇದಕ್ಕೆ 100 ಎಕರೆ ಇದೆ, ಅದು ಬೇಕು ಅಂತ 100 ಎಕರೆ ಅಷ್ಟಿದ್ರೂ ಕೂಡ ಒಂದು CCTV ಇಲ್ವಾ ಅಲ್ಲಿ ಅಂತ, ಕ್ಯಾಮ್ರಾ ಇಲ್ವಾ ಅಂತ ಪ್ರಶ್ನೆ. ಮೊನ್ನೆ ಅದನ್ನೇ ಕೇಳಿದೆ ಜನಾರ್ದನ್ ರೆಡ್ಡಿ ಅವರಿಗೆ. ಅವ್ರು ಇಲ್ಲ, ಯಾವುದು ಹಾಕಿಲ್ಲ ನಾವು, ಕಾರಣ 2 ಸೆಕ್ಯೂರಿಟಿ ಇದ್ದಾರೆ, ಅಲ್ಲಿ ಏನೂ ಇಲ್ಲ, ಅದೊಂದೇ ಇದ್ದಿದ್ದು ಬಿಲ್ಡಿಂಗ್ ಅಂತೇಳಿ. ನನಗಿರೋದು ಅವ್ರು ಮೇಡಮ್ ಹೇಳ್ತಾ ಇದ್ರಲ್ಲ, SP ಅವರು ಹಿಂದೇನೂ ರೀಲ್ಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ರಂತ. ಮೇಡಮ್, ಒಂದಾದರೂ ರೀಲ್ಸಲ್ಲಿ ಈ ಜಾಗದಲ್ಲಿ ಹಿಂದೆ ಮಾಡಿರುವಂಥ ಯಾವುದಾದ್ರೂ ಒಂದು ವಿಡಿಯೋ ತುಣುಕಿದ್ರೆ ತೋರಿಸ್ಬಿಡಿ, ಅಲ್ಲಿಗೆ ಒಪ್ಕೊಂಡು ಬಿಡ್ತೀವಿ. ಅವ್ರು ಅವಾಗ ಬರ್ತಿದ್ರಲ್ವ ರೀಲ್ಸ್ ಮಾಡೋಕ್ಕೆ, ಬಂದಾರಂದ್ಮೇಲೆ ಒಂದು ರೀಲ್ಸ್ ಆದರೂ ಮಾಡಿರ್ತಾರಲ್ವ, ಆ ಜಾಗದಲ್ಲೇ ರೀಲ್ಸ್ ಮಾಡಿದರೆ ಅದು ಒಂದು ವಿಡಿಯೋ ಆಚೆ ತೋರಿಸ್ಬಿಡಿ ಅಷ್ಟೇ ಮೇಡಮ್, ಮತ್ತಿನ್ನೇನು ಕೇಳಲ್ಲ.